ಎಲ್ಲ ಮುಳಬಾಗಿಲು ತಾಲೂಕು ಜನತೆಗೆ ಶುಭವಾರ್ತೆಯನ್ನು ತಿಳಿಸೋಕ್ಕೆ ನಾವು ಬಯಸ್ತಾ ಇದ್ವಿ. ಈಗಾಗಲೇ 2 ವರ್ಷಗಳ ಮುಂಚೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥಣ್ಣವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ನೇ ತಾರೀಕನ್ನು ಬಿಟ್ಟು 1ನೇ ತಾರೀಕು ಸಾಂಕೇತಿಕವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಾಂಕೇತಿಕವಾಗಿ ಆಚರಣೆ ಮಾಡ್ತಾರೆ. ಆ ನಂತರ ಶಾಲಾ ಕಾಲೇಜು ಕಚೇರಿ ಸರ್ಕಾರಿ ಕಚೇರಿಗಳೆಲ್ಲ ಮಾಡ್ತಾರೆ. ಆ ನಂತರ ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಅವರು ಶಾಸಕರಾದ 1ನೇ ವರ್ಷ ಚಂದನ್ ಶೆಟ್ಟಿರವರನ್ನು ಕರೆಸಿ ನೆನಪಿರಲಿ ಪ್ರೇಮ್ ಮತ್ತು ಸಂಜನಾ ಚಿತ್ರದ ನಾಯಕ ನಟರಾದಂತಹ ನೆನಪಿರಲಿ ಪ್ರೇಮ್ ಮತ್ತು ಧನ್ವೀರ್ ಬಂದಿದ್ರು. ಆಮೇಲೆ ಸಂಜನಾ ಎಂಬ ನಟಿ ಬಂದಿದ್ರು. ಈ ರೀತಿ ಮುಳಬಾಗಿಲಿಗೆ ಒಂದು ಚಿಕ್ಕ ಚಿತ್ರರಂಗವನ್ನು ತರಿಸುವ ಮುಖಾಂತರ ಅದ್ದೂರಿಯಾಗಿ ನಮಗೆ ಮಾಡಿಕೊಟ್ಟಿದ್ರು. ಅದೇ ರೀತಿ ಮೊನ್ನೆ 2ನೇ ವರ್ಷ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಅವರೆಲ್ಲ ಪೂರ್ವ ತಯಾರಿಗಳನ್ನು ಮಾಡ್ಕೊಂಡಿದ್ರು. 1ನೇ ವರ್ಷದಲ್ಲಿ ಆನೆ ಮೇಲೆ ಭುವನೇಶ್ವರಿಯನ್ನು ಅಂಬಾರಿ ಮೆರವಣಿಗೆ ಮಾಡಿಸಿದ್ರು. 2ನೇ ವರ್ಷದಲ್ಲಿ ಕುದುರೆ ಸಾರೋಟನಲ್ಲಿ ಭುವನೇಶ್ವರಿಯನ್ನು ಮೆರವಣಿಗೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಮುಗಿಸಿದ್ವಿ. ಆನಂತರ ಧ್ವಜಾರೋಹಣ ಮಾಡಬೇಕಾದ್ರೆ ಹೆಚ್ಚಿನ ಮಳೆ ಬಿದ್ದಿದ್ದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ವಿ. ಸ್ನೇಹಿತರೆ, ಈ ಬಾರಿ ಆ ಒಂದು ವಾತಾವರಣದ ಮುನ್ಸೂಚನೆ ಇಲ್ಲ. ನಮಗೆ ಮಳೆ ಇವತ್ತು ಸಾಧಾರಣ ಮಳೆ ಅಂತ ತೋರಿಸ್ತಾ ಇದೆ. ನಾಳೆಯಿಂದ ಮಳೆ ಇಲ್ಲ. ನಮ್ಗೆ ಅದೊಂದು ಶುಭ ಸುದ್ದಿ. ನಾಳೆ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ 10 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ SP ಸಾಹೇಬ್ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ ತಹಸೀಲ್ದಾರ್ರವರು, EO ಸರ್ ಇವರೆಲ್ಲರನ್ನ ಒಳಗೊಂಡು ನೇತೃತ್ವವನ್ನು ನಮ್ಮ ಶಾಸಕರು, ಹೆಮ್ಮೆಯ ಶಾಸಕರು ನೇತೃತ್ವವನ್ನು ವಹಿಸಿಕೊಂಡು ಅದ್ದೂರಿಯಾಗಿ ಸುಮಾರು ಒಂದು 300ರಿಂದ 400 ಆಟೋಗಳ ರ್ಯಾಲಿಯನ್ನು ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಾರೆ. ಏನು ನಮ್ಮ ಹೌಸಿಂಗ್ ಬೋರ್ಡ್ ಕಾಲೋನಿ ಅಲ್ಲಿಂದ ಬೈಪಾಸಿಂದ ಹಿಡಿದು ನೇತಾಜಿ ಕ್ರೀಡಾಂಗಣದವರೆಗೆ ಆಟೋಗಳ ರ್ಯಾಲಿ ಮುಖಾಂತರ ಬಂದು ಇಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ ಬೆಳಗ್ಗೆ 10 ಗಂಟೆಗೆ. ಆನಂತರ ಇಲ್ಲಿ ಮಧ್ಯಾಹ್ನದ ಬಿಡುವು, ಇಲ್ಲಿನ ಒಂದು ಡೊಳ್ಳು ಕುಣಿತ, ವೀರಗಾಸೆ ಮತ್ತು ತೊಗಲು ಬೊಂಬೆ ಆಟ ಸಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೋಲಾಟ ಮುಂತಾದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿರ್ತಾರೆ. ಆನಂತರ 2 ಗಂಟೆ ಬಿಡುವಿನ ನಂತರ ಸಂಜೆ 6 ಗಂಟೆಗೆ ಚಲನಚಿತ್ರ ಹಿನ್ನೆಲೆ ಗಾಯಕರಾದಂತಹ ನಮ್ಮ ರಾಜೇಶ್ ಕೃಷ್ಣನ್ ಮತ್ತು ನವೀನ್ ಸಜ್ಜೂರವರು ರಸಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಇವರ ಜೊತೆಗೆ ಒಂದು ಹಾಸ್ಯ ಸಂಜೆ ಕಾರ್ಯಕ್ರಮ ಕೂಡ, ಏನು ಕಾಮಿಡಿ ಕಿಲಾಡಿಗಳು, ಜಿ ಕನ್ನಡದಲ್ಲಿ ಬರುವಂತಹ ಕಾಮಿಡಿ ಕಿಲಾಡಿಗಳಲ್ಲಿ ಏನು ನಮಗೆಲ್ರಿಗೂ ಚಿರಪರಿಚಿತರಾದಂತಹ ನಮ್ಮ ಕುರಿ ಪ್ರತಾಪ್ ಮತ್ತು ಜಗ್ಗಪ್ಪ, ಹಾಗೆ ಕಾಮಿಡಿ ಕಿಲಾಡಿಗಳು ಮತ್ತು ಬಿಗ್ ಬಾಸ್ ವಿನ್ನರ್ ಆದಂತಹ ಪಾವಗಡ ಮಂಜು, ಇವರು 3 ಜನನು ಬರ್ತಾರೆ. ನಮಗೆ ಉತ್ತಮವಾದ ಹಾಸ್ಯದ ರಸದೌತಣವನ್ನು ನಮಗೆ ಉಣಬಡಿಸಲು ಇಲ್ಲಿಗೆ ಬರ್ತಿದ್ದಾರೆ. ಇವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮುಳಬಾಗಿಲು ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡೋದಿಷ್ಟೇ, ನಮಗೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ತಮಗಾಗಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ತಮಗೆ ಸ್ವಾಗತವನ್ನು ಕೋರ್ತೇವೆ. ಹಾಗೆ ಮನವಿಯನ್ನು ಕೂಡ ಮಾಡ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಏನು 23ನೇ ತಾರೀಕು ಅಂದರೆ ಭಾನುವಾರ, ನಾಳೆ ಮುಳಬಾಗಿಲಿನಲ್ಲಿ ನವೆಂಬರ್ 1ನೇ ತಾರೀಕು ಪ್ರಕಾಶನ ಹೇಳಿದ ಎಲ್ಲ ಪ್ರಕಾಶನ ಮಾತಾಡಿದ್ದಾರೆ. ಅದನ್ನು ನಾನು ಮತ್ತೆ ಮಾತಾಡೋದು ಚೆನ್ನಾಗಿರಲ್ಲ, ಆದ್ದರಿಂದ ಎಲ್ಲವೂ ವಿವರವಾಗಿ ಹೇಳಿದ್ದಾರೆ. 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಸರಳ ರೀತಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ತಾಯಿ ಭುವನೇಶ್ವರಿ ಫೋಟೋವನ್ನು ಇಕ್ಕಿ ಪೂಜೆ ಮಾಡೋದರ ಮುಖಾಂತರ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕು ಮಾಡಿರ್ತೇವೆ. ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಅದ್ದೂರಿಯಿಂದ, ಸಡಗರದಿಂದ, ಸಂತೋಷದಿಂದ ನಮ್ಮ ಮುಳಬಾಗಿಲು ಗಡಿಭಾಗ ಆಗೋದ್ರಿಂದ ಪ್ರತಿಯೊಂದು ವರ್ಷನೂ ಕೂಡ ಇದು 3ನೇ ವರ್ಷ ಕಾರ್ಯಕ್ರಮ. ಏನೋ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ, ಗಡಿನಾಡಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು
ಪ್ರತಿಯೊಂದು ವರ್ಷನೂ ಕೂಡ ಎಲ್ಲರ ಕನ್ನಡ ಪರ ಸಂಘಟನೆಗಳ ಒಂದು ಒಕ್ಕೂಟದ ಅಧ್ಯಕ್ಷರಾಗಿರುವಂತ ನಮ್ಮ ಕೆ.ಸಿ. ಶಂಕರಣ್ಣ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಸಾಕ್ತಾ ಬರ್ತಾ ಇದ್ದೀವಿ. ಈ ವರ್ಷನೂ ಕೂಡ ಸಹ ಕನ್ನಡ ರಾಜ್ಯೋತ್ಸವ, ಮುಳುಬಾಗಿಲು ಕನ್ನಡ ಉತ್ಸವ, ಬಾರಿಸು ಕನ್ನಡ ಡಿಂಡಿಮ ಅಂತ ಹೇಳ್ಬಿಟ್ಟು ಏನು ಕನ್ನಡ ರಾಜ್ಯೋತ್ಸವ ಮುಳುಬಾಗಿಲು ತಾಲೂಕಿನಲ್ಲಿ ನಡೀತಾ ಇದ್ದು, ನಾನು ಮನವಿ ಮಾಡಿಕೊಳ್ಳೋದು ಒಂದೇ, ನಮ್ಮ ಮುಳುಬಾಗಿಲು ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ, ಪಂಚಾಯತಿಗಳಿಗೆ, ಎಲ್ಲ ಹೋಬಳಿ ಮಟ್ಟದ ಎಲ್ಲರೂ ಕೂಡ ಒಂದು ಪತ್ರಿಕೆಯನ್ನ ಹೋಗಿದೆ. ಎಲ್ಲರೂ ಕೂಡ ಮುಳುಬಾಗಿಲು ತಾಲೂಕು ನೇತಾಜಿ ಕ್ರೀಡಾಂಗಣದಲ್ಲಿ ಏನು ನಾಳೆ ಭಾನುವಾರ ಕಾರ್ಯಕ್ರಮ ನಡೀತಾ ಇದೆ, ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಂತ, ಏನು ಕನ್ನಡ ನಾವೆಲ್ಲರೂ ಕೂಡ ವರ್ಷಾನುಗಟ್ಲೆ ಕನ್ನಡ ಉಳಿವಿಗಾಗಿ, ಕನ್ನಡ ಸೇವೆಗಾಗಿ ನಾವು ದಿನನಿತ್ಯವೂ ಕೂಡ ಒಂದು ಕಾರ್ಯಕ್ರಮಗಳು ರೂಪಿಸ್ಕೊಂಡು ಬರ್ತಾ ಇದೀವಿ. ಅಂದ್ರೆ ನವೆಂಬರ್ ತಿಂಗಳು ಅಂದ್ರೆ ನಮ್ಗೆ ಒಂದು ಉಲ್ಲಾಸದಿಂದ, ಉತ್ಸಾಹದಿಂದ, ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಒಂದು ನವೆಂಬರ್ ತಿಂಗಳು. ಆದ್ರಿಂದ ಈ ತಿಂಗಳಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಮತ್ತೊಂದು ಸಾರಿ ನಾನು ಸಾರ್ವಜನಿಕರು ಎಲ್ಲರೂ ಕೂಡ ಪಕ್ಷ ಭೇದ ಭಾವ ಬಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕನ್ನಡ ರಾಜ್ಯೋತ್ಸವವನ್ನ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡ್ಕೊಂತ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಕನ್ನಡ ಮನಸ್ಸುಗಳಿಗೆ ವಂದಿಸ್ತಾ, ಈಗಾಗಲೇ ನಮಗೆ ಒಂದು ಸಂತಸದ ಸುದ್ದಿ ವಿಚಾರ ಎಲ್ರಿಗೂ ಗೊತ್ತಿದೆ. ಏನು ನಾಳೆ ಭಾನುವಾರ ಬೆಳಗ್ಗೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಯ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಭುವನೇಶ್ವರಿ ಮೆರವಣಿಗೆ ಮತ್ತು ರಸಸಂಜೆ ಕಾರ್ಯಕ್ರಮ ಸಾಯಂಕಾಲ ಇರೋದ್ರಿಂದ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಈಗಾಗಲೇ ಕರಪತ್ರಗಳ ಮುಖಾಂತರ ಮತ್ತು ಎಲ್ಲ ಗೊತ್ತಿರೋರಿಗೆ ನಮ್ಮ ಆಹ್ವಾನ ಪತ್ರಿಕೆ ಮುಖಾಂತರ ಈಗಾಗಲೇ ವಿಚಾರವನ್ನು ಮುಟ್ಟಿಸಿದ್ದೀವಿ. ಎಲ್ಲ ನಾವು ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಾಗಿ ಎಲ್ರಿಗೂ ಈ ಒಂದು ವಿಚಾರವನ್ನು ಮುಟ್ಟಿಸಿದ್ದೀವಿ. ಈಗಾಗಲೇ ನಮಗೆ ಸಾಕಷ್ಟು ವಿಚಾರನ ಹೇಳಿದ್ದಾರೆ ಕಾರ್ಯಕ್ರಮದ ಬಗ್ಗೆ. ಈಗೇನು ನವೆಂಬರ್ 1ಗೆ ಮಾಡಬೇಕಾಗಿದ್ದ ಕನ್ನಡ ರಾಜ್ಯೋತ್ಸವವನ್ನು ಒಂದು ದಿನಾಂಕ ನಿಗದಿಪಡಿಸಿ ಮುಂದೂಡಿ ಇನ್ನು ವಿಜೃಂಭಣೆ ಆಚರಣೆ ಮಾಡೋಣ ಅಂತ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲ ನಾವು ಒಗ್ಗಟ್ಟಿನಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ, ಎಲ್ಲ ಪ್ರಗತಿಪರ ಸಂಘಟನೆಗಳಿರ್ಬೋದು, ಎಲ್ಲ ಶಾಲಾ ಕಾಲೇಜುಗಳು, ಎಲ್ಲ ನಮ್ಮ ಕನ್ನಡ ಮನಸ್ಸುಗಳು ಸೇರಿ ನಾಳೆ ಏನು ಕಾರ್ಯಕ್ರಮ ಇದೆ, ಬೆಳಗ್ಗೆ ಕಾರ್ಯಕ್ರಮ ಆಟೋ ರ್ಯಾಲಿ ಇರುತ್ತೆ 10 ಗಂಟೆಗೆ, ಮತ್ತು ಸಂಜೆ ಕಾರ್ಯಕ್ರಮ ರಸಸಂಜೆ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ತಪ್ಪದಿರ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ, ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಎಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಕನ್ನಡ ಕಾರ್ಯಕ್ರಮವನ್ನು ಮಾಡಿಸೋಣ ಮತ್ತು ಎಲ್ಲ ನಮ್ಮ ಗಡಿ ಭಾಗಗಳಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.